ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೋಹಾನನು ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ 11ನೇ ವಚನ ಭಾಗವನ್ನು ನಾವು ಈ ದಿನ ನೋಡ್ತೇವೆ. ಸತ್ಯವೇದ ಹೇಳುತ್ತದೆ, ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದರು. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಅನೇಕ ಜನರು ಅಲ್ಲಿರುವಂತಹ ಎಲ್ಲ ಜನರು, ಚಿಕ್ಕವರು ಮೊದಲುಗೊಂಡು ಹಿರಿಯರು ಎಲ್ಲ ಜನರು ಬಂದು ಈಕೆಯನ್ನು ಕೊಲ್ಲಬೇಕೆಂದಾಗಿ ನಿರ್ಧಾರ ಮಾಡುವಾಗ ಯೇಸು ಸ್ವಾಮಿ ಯಾವುದೊಂದು ಮಾತನ್ನು ಸಹ ಹೇಳದೇ ಇರುವಂಥದ್ದು ಗಮನಿಸ್ತೇವೆ. ಈ ಲೋಕದಲ್ಲಿ ಅನೇಕರು ನನ್ನನ್ನು, ನಮ್ಮೆಲ್ಲರನ್ನು ಪಾಪಿಗಳಾಗಿ ಅನಿಸುವಾಗ, ಇವನು ಶಿಕ್ಷೆಗೆ ಪಾತ್ರನು, ಮರಣಕ್ಕೆ ಪಾತ್ರನು, ಇವನನ್ನು ನರಕಕ್ಕೆ ಎಸೆಯಬೇಕೆನ್ನುವಷ್ಟು ಮಟ್ಟಿಗೆ ಕೋಪದಲ್ಲಿರುವಾಗಲೂ ಸಹ ದೇವರು ಹೇಳುವಂತಹ ಮಾತೇನಾಗಿದೆ ಅಂದರೆ, ನಾನು ನಿನ್ನನ್ನು ಶಿಕ್ಷೆಗೆ ಗುರಿಪಡಿಸುವುದಿಲ್ಲ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ ಎನ್ನುವುದಾಗಿ ದೇವರು ಯೇಸು ಸ್ವಾಮಿ ನಿನ್ನನ್ನು ನೋಡುವಂತಹ ವಿಧಾನ ಏನಾಗಿದೆ ಅಂದರೆ, ನನ್ನ ಮಗಳು ಇವಳು, ನನ್ನ ಮಗನು ಇವನನ್ನು ನಾನು ನನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡಿದ್ದೇನೆ, ಇವರಿಗೋಸ್ಕರ ನಾನು ಕ್ರೂಜೆಯ ಮೇಲೆ ಪ್ರಾಣ ಕೊಟ್ಟಿದ್ದೇನೆ, ಇವರಿಗೋಸ್ಕರ ನಾನು ಮರಣವನ್ನು ಅನುಭವಿಸಿದ್ದೇನೆ ಹೊರತು ಇವರನ್ನು ಶಿಕ್ಷಿಸುವುದಕ್ಕಾಗಿ ಅಲ್ಲ, ಇವರನ್ನು ದಂಡಿಸುವುದಕ್ಕಾಗಿ ಅಲ್ಲ. ಈ ಲೋಕದ ಜನರ ಹಾಗೆ ಮರಣದಂಡನೆ ಆಗಬೇಕು, ಇವರಿಗೆ ಕೋಪ ಶಾಪಗಳು ಬರಬೇಕೆಂದು ಲೋಕದ ಜನರು ಹಂಬಲದಿಂದ ಕಲ್ಲೆಸಿಗೆಗಾಗಿ ನಿಂತುಕೊಳ್ಳುವ ಹಾಗೆ ನಾನು ನಿಂತುಕೊಳ್ಳುವ ದೇವರಲ್ಲ, ನಾನು ಶಿಕ್ಷಿಸುವ ದೇವರಲ್ಲ, ನಾನು ಕ್ಷಮಿಸುವಂತಹ ದೇವರು. ಅದಕ್ಕಾಗಿ ಈ ಲೋಕಕ್ಕೆ ನಾನು ಬಂದಿದ್ದೇನೆಂದಾಗಿ ಯೇಸು ಸ್ವಾಮಿ ಆ ದಿನದಲ್ಲಿ ಆಕೆಗೆ ಹೇಳಿರುವಂತಹ ಮಾತು ನಾವು ನೋಡುತ್ತೇವೆ. ಆತನು ನಿರ್ದಿಷ್ಟವಾಗಿ ಆಕೆಯೊಟ್ಟಿಗೆ ಇದನ್ನೇ ಹೇಳದೆ ಹಾಗೆ ಆತನು ವ್ಯತಿರಿಕ್ತವಾಗಿ ಇನ್ನೊಂದು ಅರ್ಥದಲ್ಲಿ, ಮಗಳೇ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನನ್ನ ಒಂದು ಜೀವಿತ ನಿನಗಾಗಿ ಮುಡುಪಾಗಿ ನಾನು ಕ್ರೂಜೆ ಮೇಲೆ ಕೊಟ್ಟಿದ್ದೇನಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡ ಎಂದಾಗಿ ಹೇಳುವಂಥದ್ದು ನೋಡ್ತೇವೆ. ಪ್ರೀತಿಯ ದೇವರ ಮಗಳೇ, ಈ ದಿನದಲ್ಲಿ ಅನೇಕರು ನಿನ್ನನ್ನು ನೋಡುವಾಗ, ಇವಳು ಪಾಪಿಯಾಗಿದ್ದಾಳೆ, ಇವಳು ದುಷ್ಟಳಾಗಿದ್ದಾಳೆ, ಇವಳಲ್ಲಿ ಯಾವುದೊಂದು ಒಳ್ಳೆತನ ಇಲ್ಲ, ಇವಳು ಕೆಟ್ಟ ಸ್ವಭಾವದವಳು, ಇವಳು ಇಂಥ ಕೆಲಸ ಮಾಡಿದವಳು, ಇವಳಲ್ಲಿ ಏನು ಅಂದ ಚಂದಗಳಿಲ್ಲ, ಎಂಥ ದ್ರೋಹಿ ಎಂದಾಗಿ ಅನೇಕರು ಹೇಳ್ಬೋದು, ಅನೇಕ ವ್ಯಕ್ತಿಗಳು ಹೇಳ್ಬೋದು, ಇವನು ಕುಡುಕನಾಗಿದ್ದಾನೆ, ಇವನು ಮೋಸಗಾರನಾಗಿದ್ದಾನೆ, ವ್ಯಭಿಚಾರ ಮಾಡುವಂತಹವನಾಗಿದ್ದಾನೆ, ಸಾಲ ಮಾಡುವಂಥವನು, ಬಡ್ಡಿ ತೆಗೆದುಕೊಳ್ಳುವಂತಹವನು, ಅಯ್ಯೋ ಅನ್ಯಾಯಸ್ಥನಾಗಿದ್ದಾನೆ, ಇವನ ತಂಟೆಗೆ ಹೋಗಬೇಡ್ರಿ, ಇವನು ದುಷ್ಟನು ಎಂದಾಗಿ ನಿನ್ನನ್ನು ಹೇಳುವಾಗ, ಈ ದಿನ ದೇವರು ಹೇಳುವಂಥದ್ದು, ನೀನು ಪಾಪ ಮಾಡಿದ್ದೀಯಲ್ಲ, ಆ ಪಾಪವನ್ನು ಬಿಟ್ಟು ಬಿಡುವುದಾದರೆ ನಿನಗೆ ಒಂದು ಜೀವ ಉಂಟು, ಆ ಜೀವವು ಯೇಸು ಸ್ವಾಮಿಯ ಮೂಲಕ ನಿನಗೆ ಉಂಟಾಗುತ್ತದೆ. ನೀನು ಪಾಪವನ್ನು ಬಿಟ್ಟು ಬಿಡುವಾಗ ಆತನು ಆ ಜೀವವನ್ನು ಕೊಡ್ತಾನೆ. ಮರಣವು ಈ ಲೋಕದ ಮೂಲಕ ನಿನಗೆ ವಿಧಿಸಲ್ಪಟ್ಟಾಗಿಯೂ ಸಹ, ಈ ಲೋಕದ ಮೂಲಕವಾಗಿಯೂ, ಈ ಜನರ ಮೂಲಕವಾಗಿಯೂ ಮತ್ತು ಅನೇಕ ಪಾಪದ ಕೃತ್ಯಗಳಿಂದಲೂ ನಿನಗೆ ಮರಣ ಎಂದು ನಿರ್ಧಾರವಾಗಿದ್ದಾಗಿಯೂ ಸಹ ಯೇಸು ಸ್ವಾಮಿ ಹೇಳುವಂತಹದ್ದೇನೆಂದರೆ, ನಿನಗೆ ಜೀವ ಉಂಟು, ಆ ಜೀವ ಕ್ರಿಸ್ತನಲ್ಲಿ ಉಂಟು. ನೀನು ಈ ದಿನದಲ್ಲಿ ಆತನ ಕಡೆಗೆ ತಿರುಗಿಕೊಂಡು, ಅಪ್ಪ ಯೇಸುವೆ, ನನ್ನ ಹೃದಯವನ್ನು ನಿನಗೆ ವಾಪಿಸಿಕೊಡ್ತೇನಪ್ಪ, ನಾನು ಪಾಪಿಯಾಗಿದ್ದೇನೆ, ಪಾಪ ಮಾಡುವಾಗಲೇ ನಾನು ಸಿಕ್ಕಿಬಿದ್ದಿದ್ದೇನಲ್ಲ, ನನ್ನ ಪಾಪವನ್ನು ಕ್ಷಮಿಸು, ಈ ದಿನ ನಾನು ಕರ್ತನೆ ನಿನಗೆ ಒಪ್ಪಿಸಿಕೊಡ್ತೇನೆ, ನನ್ನ ಹೃದಯದಲ್ಲಿ ಬಾ, ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ತೇನೆ ಅನ್ನೋದಾಗಿ ನೀನು ಹೇಳುವಾಗ ಆತನು ನಿನ್ನ ಸ್ವರವನ್ನು ಕೇಳಿಸಿಕೊಳ್ತಾನೆ. ನಿನ್ನ ಪಾಪಗಳೆಲ್ಲವನ್ನು ವಿಧಿಸಿರುವಂತಹ ದ್ರೋಹವನ್ನು ಎಲ್ಲ ಶಿಕ್ಷೆಯನ್ನು ತೆಗೆದು ಹಾಕಿ, ನನ್ನ ಮಗನೇ, ನನ್ನ ಮಗಳೇ, ನೀನು ಬದುಕು ಎನ್ನುವುದಾಗಿ ನಿನಗೆ ನಿತ್ಯ ಜೀವವನ್ನು ಕೊಡಲಿಕ್ಕಿದ್ದಾನೆ. ಅದನ್ನು ಈ ದಿನ ನೀನು ಅಂಗೀಕಾರ ಮಾಡು. ಹಾಲೆಲ್ಲೂಯಾ.